ಸತ್ಯವೇದ ಗ್ರಂಥ ತಂದವರೆಲ್ಲರೂ ನನ್ನೊಟ್ಟಿಗೆ ಇವತ್ತಿನ ಚಿಂತೆಗಾಗಿ ಒಂದು ಸುದೀರ್ಘವಾದ ವೇದ ವಾಕ್ಯವನ್ನ ನಾವು ಓದ್ತೇವೆ. ಯೋಶುವನ ಪುಸ್ತಕ 14ನೇ ಅಧ್ಯಾಯ. ದೈವ ವಾಕ್ಯವನ್ನ ನಾವೆಲ್ಲರೂ ಎದ್ದು ನಿಂತು ಓದುವಂತ ಸಮಯ. ಸುದೀರ್ಘವಾಗಿ 6ನೇ ವಾಕ್ಯದಿಂದ 15ನೇ ವಾಕ್ಯದವರೆಗೂ ನಾವು ಓದಲಿಕ್ಕೆ ಹೋಗ್ತೇವೆ. ಓದೋಣ. ಯೆಹೋಶುವನು ಗಿಲ್ಗಾಲಿನಲ್ಲಿದ್ದಾಗ ಯಹೂದ ಕುಲದವರು ಅವನ ಬಳಿಗೆ ಬಂದರು. ಅವರಲ್ಲಿ ಕೆನಿಜಿಯನು ಯೆಫುನ್ನೆಯ ಮಗನೂ ಆದ ಕಾಲೇಬನು ಅವನಿಗೆ, ಯೆಹೋವನು ಕಾದೇಶ್ ಬರ್ನೇಯದಲ್ಲಿ ನಮ್ಮಿಬ್ಬರ ವಿಷಯವಾಗಿ ದೇವರ ಮನುಷ್ಯನಾದ ಮೋಶೆಗೆ ಹೇಳಿದ್ದು ನಿನಗೆ ಗೊತ್ತಿರುವುದಷ್ಟೇ. ಯೆಹೋವನ ಸೇವಕನಾದ ಮೋಶೆಯು ಈ ದೇಶವನ್ನು ಸಂಚರಿಸಿ ನೋಡುವುದಕ್ಕೋಸ್ಕರ ಕಾದೇಶ್ ಬರ್ನೇಯದಿಂದ ನನ್ನನ್ನು ಕಳಿಸಿದಾಗ ನನಗೆ 40 ವರ್ಷವಾಗಿತ್ತು. ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರರು ಜನರನ್ನು ಎದೆಗೆಡಿಸಿದರು. ನಾನಾದರೂ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡು ಯಥಾರ್ಥವನ್ನೇ ಹೇಳಿದೆನು. ಮೋಶೆಯು ಆ ದಿವಸ, ನೀನು ಪೂರ್ಣ ಮನಸ್ಸಿನಿಂದ ನನ್ನ ದೇವರಾದ ಯೆಹೋವನನ್ನು ಹೊಂದಿಕೊಂಡಿದ್ದರಿಂದ ನೀನು ಸಂಚರಿಸಿದ ಪ್ರದೇಶವು ನಿನಗೂ ನಿನ್ನ ಸಂತತಿಯವರಿಗೂ ಶಾಶ್ವತ ಸ್ವಾಸ್ಥ್ಯವಾಗುವುದು ಎಂದು ಪ್ರಮಾಣ ಮಾಡಿ ನನಗೆ ಹೇಳಿದನು. ಯೆಹೋವನು ಈ ಮಾತುಗಳನ್ನು ಮೋಶೆಗೆ ಹೇಳಿದಿನಿಂದ ಇಸ್ರಾಯೇಲರು ಅರಣ್ಯದಲ್ಲಿ ಅಲಿಯುತ್ತಿದ್ದ ವರ್ಷಗಳು ಸೇರಿ 45 ವರ್ಷಗಳು ದಾಟಿದವು. ಯೆಹೋವನು ತಾನು ನುಡಿದಂತೆಯೇ ಈ ಕಾಲವೆಲ್ಲ ನನ್ನನ್ನು ಜೀವದಿಂದ ಉಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳಿಸಿದಾಗ ನನಗೆಷ್ಟು ಬಲವಿತ್ತೋ ಈಗಲೂ ಅಷ್ಟಿದೆ. ಯುದ್ಧ ಮಾಡುವುದಕ್ಕೂ ವಿಶೇಷ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೂ ನನಗೆ ಮುಂಚಿನಂತೆಯೇ ಶಕ್ತಿ ಇರುತ್ತದೆ. ಈಗಿರಲಾಗಿ ಯೆಹೋವನು ಆ ದಿನದಲ್ಲಿ ಸೂಚಿಸಿದಂಥ ಈ ಪರ್ವತ ಪ್ರದೇಶವನ್ನು ನನಗೆ ಕೊಡು. ಇದರಲ್ಲಿ ಉನ್ನತ ಪುರುಷರಿರುತ್ತಾರೆಂದು, ಇದರ ಪಟ್ಟಣಗಳು ದೊಡ್ಡ ಕೋಟೆ ಕೊತ್ತಲವುಳ್ಳವುಗಳು ಆಗಿವೆ ಎಂದು ಆ ಕಾಲದಲ್ಲಿ ನೀನು ಕೇಳಿದೆಯಲ್ಲ. ಅವರೆಲ್ಲರನ್ನ ಓಡಿಸಿ ಬಿಡುವುದಕ್ಕೋಸ್ಕರ ಯೆಹೋವನು ತನ್ನ ಮಾತಿಗನುಸಾರವಾಗಿ ನನಗೆ ಸಹಾಯ ಮಾಡುವೆನೆಂದು ನಿರೀಕ್ಷಿಸಿಕೊಂಡಿದ್ದೇನೆ ಅಂದನು. ಆಗ ಯೋಶುವನು ಯೆಫುನ್ನೆಯ ಮಗನಾದ ಕಾಲೇಬನನ್ನು ಆಶೀರ್ವದಿಸಿ ಹೆಬ್ರೋನ್ ಪಟ್ಟಣವನ್ನು ಅವನಿಗೆ ಸ್ವಾಸ್ಥ್ಯವಾಗಿ ಕೊಟ್ಟನು. ಕೆನಿಜಿಯನಾದ ಯೆಫುನ್ನೆಯ ಮಗ ಕಾಲೇಬನು ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಸಂಪೂರ್ಣವಾಗಿ ಹೊಂದಿಕೊಂಡಿದ್ದರಿಂದ ಹೆಬ್ರೋನ್ ಅವನಿಗೆ ಸ್ವಾಸ್ಥ್ಯವಾಗಿ ಸಿಕ್ಕಿತು. ಅದು ಇಂದಿನವರೆಗೂ ಅವನದೇ ಆಗಿರುತ್ತದೆ. ಅದರ ಮುಂಚಿನ ಹೆಸರು ಕಿರ್ಯತರ್ಬ ಎಂಬುದು. ಅರ್ಬ ಎಂಬುವನು ಉನ್ನತ ಪುರುಷರಲ್ಲಿ ಪ್ರಮುಖನು. ಯುದ್ಧವು ನಿಂತು ದೇಶದಲ್ಲಿ ಸಮಾಧಾನ ಉಂಟಾಯಿತು. ಇನ್ನೊಂದು ವಾಕ್ಯ ಓದೋಣ. ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 24ನೇ ವಚನ. ನನ್ನ ದಾಸನಾದ ಕಾಲೇಬನು ಅಂಥ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದದ್ದರಿಂದ ಅವನನ್ನೇ ಅವನು ಸಂಚರಿಸಿದ ಆ ದೇಶದಲ್ಲಿ ಸೇರಿಸುವೆನು. ಅವನ ಸಂತತಿಯವರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವರು. ಇವತ್ತಿನ ಸಂದೇಶದ ಪೀಠಿಕೆ ಕಾಲೇಬ್, ದ ಮ್ಯಾನ್ ವಿತ್ ಎ ಡಿಫರೆಂಟ್ ಸ್ಪಿರಿಟ್. ವಿಭಿನ್ನ ಆತ್ಮವನ್ನು ಹೊಂದಿರುವ ವ್ಯಕ್ತಿ. ಕಾಲೇಬ್ ಎಂಬ ಹೆಸರು ಸತ್ಯವೇದ ಗ್ರಂಥದಲ್ಲಿ ಹೆಚ್ಚು ಕಡಿಮೆ 36 ಸಾರಿ ಪ್ರಸಿದ್ಧಪಡಿಸಲಾಗಿದೆ. ಕಾಲೇಬ್ ಈ ವ್ಯಕ್ತಿಯ ಕುರಿತು 36 ಸಾರಿ ಬರೆಯಲ್ಪಟ್ಟಿದೆ. ಈತನ ಜೀವಿತವನ್ನು 3 ಭಾಗಗಳಾಗಿ ವಿಭಾಗಿಸಬಹುದು. 40 ವರ್ಷಗಳು ತಾನು ಐಗುಪ್ತ ದೇಶದಲ್ಲಿ ಫರೋಹನ ದಾಸತ್ವದಲ್ಲಿದ್ದ ಇಸ್ರಾಯೇಲರ ಅನುಭವಿಸಿದಂಥ ಯಾತನೆಗಳಲ್ಲಿ ಹೆಚ್ಚು ಕಡಿಮೆ 40 ವರ್ಷ ಅಲ್ಲೇ ಕಳೆದನು. ಇನ್ನ 2ನೇ ಅಂತ ಅರಣ್ಯದಲ್ಲಿ 40 ವರ್ಷ, ಅರಣ್ಯದಲ್ಲಿ 40 ವರ್ಷ. ಉಳಿದ ತನ್ನ ಜೀವಿತವನ್ನ, ಅವನ ಪ್ರಾಯ ತಾನು ಹೇಳುವ ಸಂದರ್ಭದಲ್ಲಿ 85 ವರ್ಷ. ಆದರೆ ಎಷ್ಟು ವರ್ಷ ತಾನು ಬದುಕಿದ್ದ
ಎಂಬುದು ನಮಗೆ ಮಾಹಿತಿ ಇಲ್ಲದೆ ಇರೋದರಿಂದ ಉಳಿದ ಕಾಲವನ್ನ ದೇವರು ವಾಗ್ದಾನ ಮಾಡಿದಂಥ ವಾಗ್ದಾನದ ದೇಶವಾದ ಕನಾನ್ ದೇಶದಲ್ಲಿ ಹಾಲು ಜೇನು ಹರಿಯುವ ಆ ದೇಶದಲ್ಲಿ ಸಮೃದ್ಧಿಯನ್ನ ಸಮಾಧಾನವನ್ನ ಅನುಭವಿಸಿ ಹೆಬ್ರೋನ್ ಅದನ್ನ ತನ್ನ ಸ್ವಂತ ಸ್ವಾಸ್ಥ್ಯವಾಗಿ ಸ್ವಾಧೀನ ಮಾಡಿಕೊಂಡಂತ ವ್ಯಕ್ತಿ ಕಾಲೇಬನಾಗಿದ್ದನು. ಇವತ್ತು ದೇವ ಮಕ್ಕಳು ಒಂದು ತಿಳ್ಕೊಳ್ರಿ, ಈ ಪ್ರಾಬಸ್ ರಾತ್ರಿ ನನ್ನ ಪ್ರಾರ್ಥನೆಯಲ್ಲಿ ಇದ್ದಾಗ ದೇವರು ಆ ವಾಕ್ಯ ನನ್ನ ಮುಂದೆ ತಂದ್ರು. ಜ್ಞಾನೋಕ್ತಿಗಳ ಪುಸ್ತಕ ಅದರ 16ನೇ ಅಧ್ಯಾಯ 20ನೇ ವಚನವನ್ನ ಗಮನಿಸಿದ್ರೆ, ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವನು, ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ದೇವರ ವಾಕ್ಯವನ್ನ ಸ್ಮರಿಸುವವನು ಸುಕ್ಷೇಮವನ್ನ ಪಡೆಯುವನು. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ, ಒಬ್ಬನು ನನ್ನಲ್ಲೂ ನನ್ನ ವಾಕ್ಯ ಅವನಲ್ಲೂ ನೆಲೆಗೊಂಡಿದ್ದರೆ ಅವನೇ ಹೆಚ್ಚಿನ ಫಲ ಕೊಡುವವನಾಗಿರ್ತಾನೆ. ಇಫ್ ಯು ವಾಂಟ್ ಟು ಬೇರ್ ಫ್ರೂಟ್ ಯು ಮಸ್ಟ್ ಅಬೈಡ್ ಇನ್ ಗಾಡ್. ಒಬ್ಬನು ದೇವರಲ್ಲಿ ಎಷ್ಟು ಹತ್ತಿರವಾಗಿರ್ತಾನೋ ಅವನನ್ನು ಹತ್ತಿರಕ್ಕೆ, ದೇವರ ಹತ್ತಿರಕ್ಕೆ ಕರೆತರುವಂಥದ್ದು ದೇವರ ವಾಕ್ಯವಾಗಿರುತ್ತದೆ. ಯೌವನಸ್ಥರಿಗೆ ಆ ವಾಕ್ಯ ದಾರಿಗೆ ದೀಪವು, ಮಾರ್ಗಕ್ಕೆ ಬೆಳಕು ಆಗಿರುವಂಥದ್ದಾಗಿದೆ. ಒಬ್ಬ ಯೌವನಸ್ಥನು ತನ್ನನ್ನು ಶುದ್ಧಿಪಡಿಸಿಕೊಳ್ಳುವುದು, ಕ್ರಮಪಡಿಸಿಕೊಳ್ಳುವುದು ಯಾವುದರಿಂದ ಅಂದರೆ ಅದು ದೇವರ ವಾಕ್ಯದಿಂದ. ಈ ವಾಕ್ಯ ಮಾತನಾಡುವ ನನಗೂ ಅನ್ವಯಿಸುತ್ತೆ, ಕೇಳುವ ನಿಮಗೂ ಅನ್ವಯಿಸುತ್ತದೆ. ಕಾರಣ ಈ ವಾಕ್ಯ ಹಿಬ್ಬಾಯಿ ಕತ್ತಿಯಾಗಿರುತ್ತೆ. ಯಾವುದೇ ಕೀಳು ಮಜ್ಜೆಗಳಲ್ಲೂ ತೂರಿ ಹೋಗೋದಕ್ಕೆ ಇದಕ್ಕೆ ಸಾಮರ್ಥ್ಯ ಇರುವಂಥದ್ದಾಗಿದೆ. ಇದು ಚೈತನ್ಯವುಳ್ಳದು, ಇದು ಜೀವವುಳ್ಳದು. ಈ ವಾಕ್ಯ ಅದು ಪರಲೋಕ ರಾಜ್ಯದಲ್ಲಿ ಎಂದೆಂದಿಗೂ ಸ್ಥಿರವಾಗಿ ಇಡಲ್ಪಟ್ಟಿರುವಂಥದ್ದಾಗಿದೆ. ಮುಂದೊಂದು ದಿನ ಬರುತ್ತೆ, ಆ ದಿನದಲ್ಲಿ ನ್ಯಾಯ ತೀರ್ಪು ಮಾಡುವುದು ದೇವರ ವಾಕ್ಯದನ್ನ ಇಟ್ಕೊಂಡೇ ದೇವರ ನ್ಯಾಯ ತೀರ್ಪು ಮಾಡೋದು. ಅದರಿಂದ ಈ ವಾಕ್ಯ ಹಸಿದವರಿಗೆ ಆಹಾರ, ಕೈಗೆ ಕಣ್ಣಾಡಿ, ಕಲ್ಲಾದ ಹೃದಯಕ್ಕೆ ಚಮ್ಮಟಿ. ಇದು ಜೀವವುಳ್ಳ ವಾಕ್ಯವಾಗಿರೋದ್ರಿಂದ ಈ ವಾಕ್ಯ ದೇವದೂತರಿಗಿಂತ ವೇಗವಾಗಿ ಚಲಿಸಿ ತಾನು ದೇವರು ಉದ್ದೇಶಿಸಿರುವ ಕಾರ್ಯಗಳನ್ನ ನೆರವೇರಿಸದೆ ಅದು ಅವನ ಬಳಿಗೆ ಹಿಂತಿರುಗಿ ಹೋಗೋದಿಲ್ಲ. ಅದರಿಂದ ಈ ವಾಕ್ಯಗಳನ್ನ ಯಾರು ಸ್ಮರಿಸುತ್ತಾರೋ ಅವರು ಸುಕ್ಷೇಮವನ್ನ ಪಡೆಯುತ್ತಾರೆ. ನೀವು ಪ್ರಕಟಣೆ ಪುಸ್ತಕದಲ್ಲಿ ಓದಿದ್ರೆ ಈ ವಾಕ್ಯವನ್ನ ಹೇಳುವವನು, ಅವುಗಳನ್ನ ಕೈಗೊಂಡು ಅನುಸರಿಸಿ ನಡೆಯುವವನು ಅವನು ಧನ್ಯನಾಗಿರ್ತಾನೆ. ಹಾಗಾದ್ರೆ ಇವತ್ತು ನೀವು ಭಾಗ್ಯವಂತರು, ಧನ್ಯರು ಆಗಿರೋದ್ರಿಂದ ಪಕ್ಕದಲ್ಲಿ ಇರುವವರಿಗೆ ಕೈ ಕೊಟ್ಟು ಮುಖ ನೋಡಿ ನಗುನಗುತ್ತಾ ಹೇಳ್ರಿ, ನೀವು ಭಾಗ್ಯವಂತರಾಗಿದ್ದೀರಾ. ನಾನು ನಂಬುತ್ತೇನೆ, I believe inside of every Christian is the spirit of Caleb. ಪ್ರತಿಯೊಂದು ವಿಶ್ವಾಸಿಗಳ ಒಳಗಡೆ ಕಾಲೇಬನ ಆತ್ಮ ಇದೆ ಎಂದು ನಾನು ನಂಬುತ್ತೇನೆ. ಆಮೆನ್. ಕಾರಣ ವಾಕ್ಯ ನಮ್ಮ ಒಳಗಡೆ ಇದ್ರೆ ನಮ್ಮ ಒಳಗಡೆ ಬೇರೆ ಆತ್ಮ ಬರಕ್ಕಾಗೋದಿಲ್ಲ. ನಮ್ಮ ಒಳಗಡೆ ಕಾಲೇಬನಲ್ಲಿದ್ದಂಥ ಅದೇ ಆತ್ಮ ದೇವರು ನಮಗೂ ದಯಪಾಲಿಸ್ತಾನೆ. ನಾನು ಇದಕ್ಕೆ ಟೈಟಲ್ ಈಗ ಕೊಟ್ಟೆ, ದ ಮ್ಯಾನ್ ವಿತ್ ಎ ಡಿಫರೆಂಟ್ ಸ್ಪಿರಿಟ್ ಅಂತ. ಕನ್ನಡ ಭಾಷೆಯಲ್ಲಿ ಬೈಬಲ್ನಲ್ಲಿ ನನ್ನ ದಾಸನಾದ ಕಾಲೇಬನು ಅಂಥ ಮನಸ್ಸುಳ್ಳವನಾಗಿರದೆ ಅಂತ ಇದೆ. ಇಂಗ್ಲೀಷಲ್ಲಿ ಸ್ವಲ್ಪ ಓದಿದ್ರೆ ಕಾಲೇ ದ ಮ್ಯಾನ್ ವಿತ್ ಎ ಡಿಫರೆಂಟ್ ಅನದರ್ ಸ್ಪಿರಿಟ್ ಅಂತಾರೆ, ಅಥವಾ ಡಿಫರೆಂಟ್ ಸ್ಪಿರಿಟ್ ಅಂತಾರೆ. ಎಲ್ಲರ ರೀತಿಯಲ್ಲ, ಇವನು ಸ್ವಲ್ಪ ವ್ಯತ್ಯಾಸ ಉಳ್ಳವನು. ಇವತ್ತಿನ ನನ್ನ ಸಂದೇಶದ ಈ ಭಾಗದಲ್ಲಿ ಕಾಲೇಬನ ಅಭಿಷೇಕ, ಅದರ ಕುರಿತು ನಿಮ್ಮನ್ನು ಎಚ್ಚರಿಸುವುದು. ವೆನ್ ಎವ್ರಿ ಒನ್ ಎಲ್ಸ್ ಅರೌಂಡ್
you seems to feel something cannot be done, trust God, it will be done. ಎಲ್ಲರೂ ಅಸಾಧ್ಯವೆಂದು ಆಗೋದಿಲ್ಲ ಎಂದು ಕೈ ಚೆಲ್ಲುವಾಗ ನೀನು ಯಾವಾಗ ದೇವರಲ್ಲಿ ಭರವಸೆ ಇಡ್ತೀಯೋ, ದೇವರನ್ನ ಹತ್ತುಕೊಳ್ಳುತ್ತೀಯೋ, ನಿನ್ನಿಂದ ಅದು ಸಾಧ್ಯ ಎನ್ನುವುದೇ ಈ ಕಾಲೇಬಿನ ಸ್ಪಿರಿಟ್ನ ಪ್ರತ್ಯೇಕತೆ. ನಾವು ಇಸ್ರಾಯೇಲ್ ಜನರನ್ನ ದೇವರು ಅನೇಕ ಸಂದರ್ಭಗಳಲ್ಲಿ ಪರೀಕ್ಷೆ ಮಾಡಿದನು. ಇಸ್ರಾಯೇಲ್ ಜನರಿಗೆ ದೇವರು ವಾಗ್ದಾನ ಮಾಡಿದನು. ವಾಗ್ದಾನದ ದೇಶವಾದ ಕನಾನನ್ನ ನೀವು ಸ್ವಾಧೀನ ಮಾಡ್ಕೊಳ್ತೀರಾ ಅಂತ ಹೇಳಿದನು. ಅದು ನಿಮಗೆ ಸ್ವಂತ ಸ್ವಾಸ್ಥ್ಯವಾಗಿ ಕೊಡ್ತೀನಿ ಅಂತ ಹೇಳಿದನು. ಅಬ್ರಾಮನ ಕಾಲದಿಂದ ವಾಗ್ದಾನ ಕೇಳ್ತಾನೆ ಬಂದರು. ಆದರೆ ಅವರು ಅದನ್ನು ಸ್ವಾಧೀನ ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಕಾರಣ ದೇವರು ಹೇಳಿದ ಮಾತು ತಪ್ಪಿದ್ರಿಂದ ಅಲ್ಲ, ಅವರ ಒಳಗಡೆ ಅದನ್ನು ಸ್ವಾಧೀನ ಮಾಡಿಕೊಳ್ಳುವಂಥ, ಕೈವಶ ಮಾಡಿಕೊಳ್ಳುವಂಥ ಆತ್ಮನ ಕೊರತೆ ಎದ್ದು ಕಾಣ್ತಾ ಇತ್ತು. ಅದರಿಂದ ದೇವರಿಗೆ ಬಹಳ ಕೋಪ ಅವರ ಮೇಲೆ ಬಂತು. ಇಸ್ರಾಯೇಲ್ ಜನರನ್ನ ದೇವರು ಗುಣಗುಟ್ಟುವ, ಅಸಾಧ್ಯ ಎಂದು ಹೇಳುವ, ನಕಾರಾತ್ಮಕವಾಗಿ ಮಾತನಾಡುವ, ನೆಗೆಟಿವ್ ಮಾತುಗಳನ್ನು ಮಾತನಾಡುವ, ಸಂಭವಿಸೋದಿಲ್ಲ ಅಂತ ಹೇಳುವ ಅಂತ ವ್ಯಕ್ತಿಗಳ ಮೇಲೆ ದೇವರ ಕೋಪ ಬಹಳ ಹೆಚ್ಚಾಯಿತು. ಆ ಕಾಲಘಟ್ಟದಲ್ಲಿ ದೇವರು ಒಬ್ಬ ಮನುಷ್ಯನನ್ನ ಕಾಣ್ತಾನೆ. ಅವನ ಹೆಸರು ಕಾಲೇಬನಾಗಿದ್ದಾನೆ. ಆಗ ಅವನು ಹೇಳ್ತಾನೆ, ದೇವರು ಹೇಳ್ತಾನೆ, ಬಟ್ ಮೈ ಸರ್ವೆಂಟ್ ಕಾಲೇಬ್, ಬಿಕಾಸ್ ಈ ಹ್ಯಾಡ್ ಅನದರ್ ಸ್ಪಿರಿಟ್ ವಿತ್ ಹಿಮ್. ಅವನ ಒಳಗಡೆ ಇರೋಂಥ ಆತ್ಮ ಇವರೆಲ್ಲರೂ ಹೇಳೋ ರೀತಿಯಲ್ಲ ಅಲ್ಲ, ಅದಕ್ಕಿಂತ ಸ್ವಲ್ಪ ವ್ಯತ್ಯಾಸಕರವಾದ ಆತ್ಮ. ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಹೇಳ್ರಿ, ಜನ ಏನು ಹೇಳ್ತಾರೋ, ಊರವ್ರು ಏನು ಹೇಳ್ತಾರೋ, ಆದರೆ ನನ್ನಲ್ಲಿರುವ ಆತ್ಮ ಸ್ವಲ್ಪ ಡಿಫ್ರೆಂಟ್ ಕಣ್ರಿ ಅಂತ ಹೇಳ್ರಿ. The man with a different spirit. ಸತ್ಯವೇದ ಗ್ರಂಥದಲ್ಲಿ ಒಂದು ವ್ಯಕ್ತಿಯ ಕುರಿತು ನಾವು ಏನಾದರೂ ಕಲಿಯೋದಾದ್ರೆ ಅವನ ಆಟಿಟ್ಯೂಡ್, ಅವನ ಮನೋಭಾವನೆ ಉತ್ತಮವಾಗಿರಬೇಕು. ಒಂದು ವ್ಯಕ್ತಿಯ ಜೊತೆಯಲ್ಲಿ ನೀವು ಅಸೋಸಿಯೇಟ್ ಮಾಡುವಾಗ ಅವನ ಮನೋಭಾವನೆ ಒಳ್ಳೆಯದಂತ ಆರಂಭದಲ್ಲಿ ನೀವು ಕಂಡುಕೋಬೇಕು. ದ ರಾಂಗ್ ಸ್ಪಿರಿಟ್ ವಿಲ್ ಬ್ರಿಂಗ್ ರಾಂಗ್ ಥಿಂಗ್ಸ್ ಇನ್ ಟು ಯು. ಮತ್ತೊಮ್ಮೆ ಹೇಳ್ತೀನಿ, ಕೆಟ್ಟಾತ್ಮನು, ದುರಾತ್ಮನು ದುಷ್ಟ ಕಾರ್ಯಗಳನ್ನು ನಿನ್ನ ಒಳಗಡೆ ತಂದು ಡಂಪ್ ಮಾಡ್ತಾನೆ. ಅದಕ್ಕೆ ನೀನು ಯಾರು ಅಂತ ಹೇಳಬೇಕಾದ್ರೆ ನಿನ್ನ ಸ್ನೇಹಿತ ಯಾರು ಮೊದಲು ಹೇಳು ಅಂತ. ನಿನ್ನ ಸ್ನೇಹಿತನ ನೋಡಿದ್ರೆ ಸಾಕು ನೀನು ಯಾರು ಅಂತ ನಾನು ಹೇಳಬಲ್ಲೆ ಅಂತ. ಫೈಂಡ್ ಎ ಗುಡ್ ಫ್ರೆಂಡ್, ಫೈಂಡ್ ಎ ಗುಡ್ ಪಾರ್ಟ್ನರ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಕ್ಯಾರೆಕ್ಟ್ರು, ಅವರ ಆಟಿಟ್ಯೂಡ್. ಈ ಆಟಿಟ್ಯೂಡ್ ಅಂದಾಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ನೀವು ಕನ್ನಡದಲ್ಲಿ ದ ಬೈಬಲ್ ಯಾವುದಾದ್ರೂ ಒಂದು ಉತ್ತಮ ಕ್ಯಾರೆಕ್ಟರನ್ನ ಚಿತ್ರೀಕರಿಸೋದಾದ್ರೆ, ಒಂದು ಉತ್ತಮ ನಡವಳಿಕೆ ಆತ್ಮನನ್ನು ಚಿತ್ರೀಕರಿಸುವುದಾದ್ರೆ ಅದು ಕಾಲೇಬನಲ್ಲಿ ಇದ್ದಂಥ ಆತ್ಮವಾಗಿರುತ್ತದೆ. ಈ ಅನದರ್ ಸ್ಪಿರಿಟ್, even we can translate as a different spirit, or what I said, different spirit ಅಂತ ನಾನು ಏನು ಹೇಳಿದೋ. ಅದಕ್ಕೆ ಕಾಲೇಬನು ಒಂದು ಉತ್ತಮ ಎಕ್ಸಾಂಪಲ್. ನಂಬಿಕೆಗೆ, ಧೈರ್ಯಕ್ಕೆ. ಇವತ್ತಿನ ಕಾಲಗಳಲ್ಲಿ ಸಭೆ ನಾನಾ ವಿಧವಾದ ಉಪದ್ರವಗಳಲ್ಲಿ ಹಾದು ಹೋಗುತ್ತಿರುವ ಕಾಲಘಟ್ಟಗಳಲ್ಲಿ ನಂಬಿಕೆಗೆ ಆಗುವಂತ ಪರಿಶೋಧನೆಗಳ ಮಧ್ಯದಲ್ಲಿ, ಜನವಿರೋಧಗಳ ಮಧ್ಯದಲ್ಲಿ ಇದು ಅತ್ಯವಶ್ಯಕವಾಗಿರುತ್ತದೆ. ಪ್ರತಿಕೂಲಗಳು, ವಿರೋಧಗಳು,
ದೈವ ಜನರಿಗೆ ವಿರುದ್ಧವಾಗಿ ತಾಂಡವ ಆಡ್ತಾ ಇರುವಾಗ ಧೈರ್ಯ ಮತ್ತು ನಂಬಿಕೆ ಇದು ಬಹಳ ಮುಖ್ಯವಾಗಿರುತ್ತದೆ. ಹಲ್ಲೆಲೂಯಾ. ಲೋಕದಲ್ಲಿ ಜೀವಿಸುವಾಗ ಪ್ರತಿಯೊಂದು ವಿಶ್ವಾಸಿಗಳ ಒಳಗಡೆ ದ ಸ್ಪಿರಿಟ್ ಆಫ್ ಕಾಲೇಬ್ನಲ್ಲಿದ್ದಂಥ ಆ ವಿಭಿನ್ನವಾದ ಆತ್ಮ ನಮ್ಮಲ್ಲೂ ಇರಬೇಕು. ಅದಕ್ಕೆ ನಾನು ನಿಮ್ಮನ್ನ ಪ್ರೋತ್ಸಾಹ ಪಡಿಸುವಂತನಾಗಿದ್ದೇನೆ. ಅದು ಉಳ್ಳವರು ಗಟ್ಟಿ ಆಗೊಂದು ಆಮೇಲೆ ಹೇಳ್ರಿ. ನೋಡ್ರಿ, ಕೆಲವೊಮ್ಮೆ ಈ ಹಳೆ ಒಡಂಬಡಿಕೆಯಲ್ಲಿ ಇರುವ ಸಂಗತಿಗಳನ್ನ ಕೆಲವರು ಹೇಳ್ಬೇಡ್ರಿ. ಯಾಕೆ ಹಳೆ ಒಡಂಬಡಿಕೆಯ ಬಗ್ಗೆ ಮಾತಾಡ್ತೀರಾ? ಅದೆಲ್ಲ ಧರ್ಮಶಾಸ್ತ್ರ ಕಾಲದಲ್ಲೇ ಮುಗಿದೋಯ್ತು, ನಮಗೆ ಬೇಕಾಗಿಲ್ಲ, ಅದರ ಅವಶ್ಯಕತೆ ಇಲ್ಲ. ಅದಕ್ಕೆ ಕೆಲವರು ಕೇವಲ ಹೊಸ ಒಡಂಬಡಿಕೆ ಮಾತ್ರ ಸಾಕು. ನೋಡ್ರಿ, ರಾಂಗ್ ಟೀಚಿಂಗ್ ಅದು. ನಿಮಗೊಂದು ವಾಕ್ಯ ಹೇಳ್ತೀನಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ, ಪೂರ್ವದಲ್ಲಿ ಬರೆದದ್ದನ್ನೆಲ್ಲ ನಮ್ಮನ್ನ ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತ್ತು. ಯಾರನ್ನ ಉಪದೇಶಿಸೋದಕ್ಕೆ? ನಾವು ಓದಿ ಸ್ಥಿರ ಚಿತ್ತವನ್ನ, ಆದರಣೆಯನ್ನ ಹೊಂದಿ ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ನೋಡಿದ್ರೆ ಏನಕ್ಕೆ ಇದು ಬರೆಯಲ್ಪಟ್ಟಿರೋದು? ನಾವು ಅದನ್ನು ಓದಬೇಕು, ಸ್ಥಿರಚಿತ್ತವನ್ನು, ಆದರಣೆಯನ್ನು ಹೊಂದ್ಕೊಬೇಕು, ರಕ್ಷಣೆಯ ನಿರೀಕ್ಷೆ ಉಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು. ಅದರಿಂದ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಆರಂಭದಲ್ಲಿ ಜ್ಞಾನೋಕ್ತಿಗಳು 16:20 ನಾನು ಹೇಳಿದ್ದಕ್ಕೆ ಕಾರಣ ಅದೇ. ವಾಕ್ಯವನ್ನು ಸ್ಮರಿಸುವಾಗ ಇದು ನಮ್ಮ ನಂಬಿಕೆಯನ್ನು ಹೆಚ್ಚಿಸುತ್ತೆ, ನಮ್ಮ ಧೈರ್ಯವನ್ನು ಇಮ್ಮಡಿ ಮಾಡುತ್ತೆ, ನಮ್ಮಲ್ಲಿ ಶೈರ್ಯನೆ ಉಂಟು ಮಾಡುತ್ತೆ, ರಕ್ಷಣೆಯ ನಿರೀಕ್ಷೆಯ ಅನುಭವಗಳು ಉಂಟು ಮಾಡುತ್ತೆ, ಕ್ರಿಸ್ತನಲ್ಲಿ ಬೆಳೆದು ಬರೋದಕ್ಕೆ ಕೃಪೆಯನ್ನ ಹೆಚ್ಚು ಮಾಡುವಂಥದ್ದಾಗಿರುತ್ತೆ. ದಟ್ಸ್ ಅ ರೀಸನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಮುಂದಕ್ಕೆ ನಾನು ಹೋಗ್ತೇನೆ. ಇವನ ಜೀವನದಲ್ಲಿ ಕಾಲೇಬನ ಸ್ವಭಾವವನ್ನು ಗಮನಿಸಿದ್ರೆ, ಈ ನೆವರ್ ಕಾಂಪ್ರಮೈಸ್ಡ್. ಅವನು ಯಾವತ್ತು ಸಂದರ್ಭಕ್ಕೆ ತಕ್ಕ ಹಾಗೆ ಹೊಂದಾಣಿಕೆಯನ್ನು ಮಾಡ್ಕೊಳ್ತಾ ಇರಲಿಲ್ಲ. ಅವನು ಯಾವತ್ತು ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ. ಈ ಪಾಸಿಟಿವ್ ಹೇಳುವವರ ಸಂಗಡ ನೆಗೆಟಿವ್ ಹೇಳೋರು ಇದ್ದೇ ಇರ್ತಾರೆ. ಆಮೇಲೆ ಆದರೆ ಇವನು ಅವರ ಮಧ್ಯದಲ್ಲಿ ವಾಸ ಮಾಡ್ದ, ಅವರ ನಡುವೆ ವಾಸ ಮಾಡ್ದ. ವಾತಾವರಣ ಇವನಿಗೆ ಅನುಕೂಲವಲ್ಲ, ಇವನಿಗೆ ಪ್ರತಿಕೂಲವಾಗಿತ್ತು. ಬಟ್ ಈ ನೆವರ್ ಕಾಂಪ್ರಮೈಸ್ಡ್. ಅವನು ಅವ್ರ ಜೊತೆ ಹೊಂದಾಣಿಕೆ ಮಾಡಲಿಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ದ ಮ್ಯಾನ್ ವಿತ್ ಎ ಡಿಫರೆಂಟ್ ಸ್ಪಿರಿಟ್. ಸ್ತೋತ್ರ. ಇವನೊಂಥರ ವ್ಯತ್ಯಾಸ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಾನೊಂಥರ ವ್ಯತ್ಯಾಸ ಅಂತ. ಇವನ ಜೀವನದಲ್ಲಿ 85 ವರ್ಷವಾದಾಗಲೂ ರಿಟೈರ್ಮೆಂಟ್ ಮಾಡಲಿಲ್ಲ ದೇವರ ಸೇವೆ ವಿಷಯದಲ್ಲಿ. ಸ್ತೋತ್ರ ಹೇಳಲಿಲ್ಲ. ಆಹಾ, ಅಯ್ಯೋ, ನಾವು ತುಂಬ ಸೇವೆ ಮಾಡಿದ್ವಿ ಆ ಕಾಲದಲ್ಲಿ, ಎಷ್ಟು ಓಡ್ತೀವಿ ಗೊತ್ತಾ. ಈಗೆಲ್ಲ ಹೊಸ ಪೀಳಿಗೆ ಮಾಡಲಿ ಬಿಡಿ ಅಂತ ಹೇಳಿ ನಾನು ಕೈ ಕಟ್ಕೊಂಡು ಹೊರಗಡೆ ಹಿಂದೆ ಕೂತ್ಕೊಂಡಿದ್ದೀನಿ. ಆದರೆ ಕಾಲೇಬಿನ ಸ್ಪಿರಿಟ್ ಇರೋರು ಅವರಿಗೆ ರಿಟೈರ್ಮೆಂಟ್ ಇಲ್ಲ. ಅವರ ಮೂಗಿನಲ್ಲಿ ಶ್ವಾಸ ಇರೋವರೆಗೂ, ಅವರ ಶರೀರದಲ್ಲಿ ಆರೋಗ್ಯ ಇರೋವರೆಗೂ, ಹೋಗೋದಕ್ಕೂ ಬರೋದಕ್ಕೂ ದೇವರ ಬಲ ಅವರ ಮೇಲೆ ಇರುತ್ತೆ. ಅದಕ್ಕೆ ನಾನು ಹೇಳಿದೆ, ಕಾಲೇಬನಿಗೆ ಅವನು ವಿಭಿನ್ನ ಆತ್ಮ ಉಳ್ಳವನಾಗಿದ್ದನು. ಕಾಲೇಬನು ಡಿಫರೆಂಟ್ ಸ್ಪಿರಿಟ್ ಉಳ್ಳವನು. ಅವನಿಗೆ ರಿಟೈರ್ಮೆಂಟ್ ಇರಲಿಲ್ಲ, ಅವನು ಕಾಂಪ್ರಮೈಸ್ ಮಾಡಿಕೊಳ್ಳೂ ಇಲ್ಲ. 85 ವರ್ಷ ಇದ್ರೂ ಸ್ತೋತ್ರ. ಈಗ ಗಡಿ ಪ್ರದೇಶದಲ್ಲಿ ಯುದ್ಧಕ್ಕೆ ಕಳಿಸ್ಬೇಕು ಅಂದರೆ ಸ್ತೋತ್ರ, ನಾನು ಹೋಗ್ತೀನಿ ಅಂತಾನೆ. ಇಲ್ರಿ, 85 ವರ್ಷದಲ್ಲಿ ಗಡಿ ಕಾಯಕ್ಕೆ ಹೋಗ್ತೀನಿ, ಅಲ್ಲಿ ಏನೋ ಸ್ಟ್ರಾಂಗ್ ಹೋಲ್ಡ್ ಎಲ್ಲ ಇದೆ ಅಂತೆ, ನಾನು ನೋಡ್ಕೋತೀನಿ. ಪ್ರೈಸ್ ಗಾಡ್.
ಅಂಥವ್ರು ಯಾರಾದ್ರೂ ಇದ್ರ ಒಳಗಡೆ ಇದ್ರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಯಾವಾಗ ದೇವರ ಆತ್ಮನು ಇವನ ಒಳಗಡೆ ಇದ್ದಾನೋ, ಇವನು ಪ್ರಾಯ ವಿಷಯ ಅಲ್ಲ, ಪರಿಸ್ಥಿತಿ ವಿಷಯ ಅಲ್ಲ, ಹಣ ವಿಷಯ ಅಲ್ಲ, ಮನೆ ವಿಷಯ ಅಲ್ಲ, ಸಂದರ್ಭ ಸನ್ನಿವೇಶ ವಿಷಯ ಅಲ್ಲ. ನಿನಗೆ ಮನೋಭಾವನೆ ಇದೆಯಾ? ಉತ್ತಮ ವಿಭಿನ್ನವಾದ ಮನೋಭಾವನೆ ಇದೆಯಾ? ಇಟ್ ಈಸ್ ಪಾಸಿಬಲ್. ಯು ಕ್ಯಾನ್ ಮೇಕ್ ಇಟ್. ನಿನಗಾಗುತ್ತೆ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನಮ್ಮೊಳಗಡೆ ಇರೋದು ಕಾಲೇಬನ ಆತ್ಮ ಅಂತ ಹೇಳ್ರಿ. ಆಗುತ್ತೆ. ಕಾಲೇಬ್ ಎಂಬ ಹೆಸರಿನ ಅರ್ಥ, ಮೀನಿಂಗ್ ಇಬ್ರಿಯ ಭಾಷೆಯಲ್ಲಿ ನಾಯಿ ಅಂತ. ಅವನ ಅಪ್ಪ ಯಾಕೆ ಹಂಗೆ ಹೆಸರಿಟ್ನೋ? ಆದರೆ ಕಾಲೇಬ್ ಎಂಬ ಹೆಸರಿನ ಅರ್ಥ ಡಾಗ್, ನಾಯಿ. ಈ ನಾಯಿ ಎರಡು ಕಾರ್ಯವನ್ನು ಮಾಡುತ್ತೆ. ನನಗೆ ನಮ್ಮ ಮನೇಲಿ ನಾಯಿ ಸಾಕ್ತಾ ಇರೋದ್ರಿಂದ, ನನಗೆ ಅನುಭವ ಇರೋದ್ರಿಂದ ಹೇಳ್ತೀನಿ. ಅವನು ತನ್ನ ಯಜಮಾನನಿಗೆ ನಂಬಿಗಸ್ತನಾಗಿರ್ತಾನೆ. ಎರಡು, ಅವನು ಲಾಯಲ್ ಆಗಿರ್ತಾನೆ, ನಿಷ್ಠೆ ಉಳ್ಳವನಾಗಿರ್ತಾನೆ. ಸ್ತೋತ್ರ. ಈ ಕಾಲೇಬ್ ಎಂಬ ಹೆಸರು ಅದು ಕೇಳಿದಾಗ ಒಂಥರ ಅಂದ್ರೂ ಅದರ ಗುಣ ನೋಡಿದ್ರೆ ಅವನ ಮಾಸ್ಟರ್ಗೆ, ಅವನ ಯಜಮಾನನಿಗೆ ಅವನು ನಂಬಿಗಸ್ತನು, ನಿಷ್ಠೆ ಉಳ್ಳವನಾಗಿದ್ದ. ಹಲ್ಲೆಲೂಯ. ನಿನ್ನ ಹೆಸರಲ್ಲ ಇಂಪಾರ್ಟೆಂಟ್, ನಿನ್ನ ನಡತೆ ಇಂಪಾರ್ಟೆಂಟ್. ಡಾಗ್ ಲಾಯಲ್ಟಿ, ನಂಬಿಗಸ್ತತನವನ್ನು ತೋರಿಸುತ್ತೆ. ಇವನ ತಂದೆ ಕೆನಿಜೆಯನು. ಕೆನಿಜ ಅನ್ನೋದು ಒಂದು ಅನ್ಯ, ಇಸ್ರಾಯೇಲ್ ಜನರಿಗೆ ಸೇರಿದೋದಲ್ಲ, ಅನ್ಯ ದೇಶದವರು. ಕೆನಿಜೆಯದವನು. ತಾಯಿ ಯಹೂದ್ಯಳು. ಕಾಲೇಬನು he was the leader of Judah tribe. ಯಹೂದ ಕುಲದ ನಾಯಕನಾಗಿದ್ದ. ನಾನು ಯೋಚನೆ ಮಾಡಿದೆ, ಇದು ಏನೋ ಕನೆಕ್ಷನ್ ಇದೆಯಲ್ಲ ಅಂತ. ನನಗೆ ಒಂದು ಮರ್ಮ ಅರ್ಥ ಆಯಿತು. ತಂದೆ ನಿನಗೆ ನಾಯಿ ಅಂತ ಹೆಸರಿಟ್ರು, ತಾಯಿ ನಿನಗೆ ನಾಯಿ ಅಂತ ಹೆಸರಿಟ್ರು. ಪರಲೋಕದ ದೇವರು ನಿನ್ನನ್ನು ಮರೆಯಲ್ಲಪ್ಪ. ನಾನು ಆಗಲೇ ಹೇಳ್ದಂಗೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 26 ಮತ್ತು 27ನೇ ವಚನವನ್ನು ಗಮನಿಸುವಾಗ, ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸ್ರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರು ಇರಲಿಲ್ಲ, ಅಧಿಕಾರಿಗಳು ಅನೇಕರು ಇರಲಿಲ್ಲ, ಕುಲೀನರು ಅನೇಕರು ಇರಲಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸ್ಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸ್ಕೊಂಡಿದ್ದಾನೆ. ಒಬ್ಬರು ಮಾತ್ರ ಆಮೇಲೆ ಹೇಳುವಂತರಾಗ್ರೆ. ಹಲ್ಲೆಲೂಯ. ಯೋಗ್ಯತೆ ಇಲ್ಲದೆ ಇರುವವರು, ಅರ್ಹತೆ ಇಲ್ಲದೆ ಇರುವವರು, ಯಾವುದೇ ಯೋಗ್ಯತೆ ಇಲ್ಲದೆ ಇರುವ ನನ್ನನ್ನು ನಿನ್ನನ್ನು ನಾಶನದ ಗುಂಡಿಯಿಂದ ತೆಗೆದು ಪಾಪದ ಸಂಬಳವಾದ ಮರಣಕ್ಕೆ ತಪ್ಪಿಸಿ ನಿತ್ಯ ಜೀವಕ್ಕೆ ಬಾಧ್ಯರಾಗುವಂತೆ ಆರಿಸಿಕೊಂಡ ದೇವರಿಗೆ ಎಷ್ಟು ಸ್ತೋತ್ರ ಹೇಳಿದ್ರು ಸಾಲದು. ಕಾರಣ ನಾವು ಬಂದಿದ್ದಲ್ಲ, ಅವನು ನಮ್ಮನ್ನು ಆರಿಸಿ ತೆಗೆದುಕೊಂಡವನಾಗಿದ್ದಾನೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸಕಲ ಕುಲ, ಭಾಷೆ, ಜನಾಂಗಗಳ ಮಧ್ಯದಿಂದ ದೇವರಿಗೋಸ್ಕರ ನನ್ನನ್ನು ನಿಮ್ಮನ್ನು ಆರಿಸಿ ತೆಗೆದುಕೊಂಡವನಾಗಿದ್ದಾನೆ. ನೋಡ್ರಿ, ಇವನನ್ನು ಆರಿಸಿಕೊಂಡಿದ್ದು ಮಾತ್ರ ಅಲ್ಲ, ಇವನನ್ನು ದೇವರು ನೇಮಕ ಮಾಡ್ತಾನೆ. ಇವನ ತಾಯಿ ಯಹೂದ್ಯಳಾದರು, ತಂದೆ ಕೆನಿಜೆಯವನಾಗಿದ್ದರು. ಇವನಿಗೆ ಯಹೂದ ಕುಲದಲ್ಲಿ ನಾಯಕತ್ವ ಕೊಡ್ತಾರೆ. ಪ್ರೈಸ್ ಗಾಡ್.
ಇದಕ್ಕೆ ಯಾವುದಕ್ಕೂ ನಾವು ಅಪಾತ್ರರಾಗಿದ್ವಿ. ಆದರೆ ನಮ್ಮನ್ನು ತಂದು ಈ ಜಾಗದಲ್ಲಿ ನಿಲ್ಲಿಸಿ ನಮ್ಮನ್ನು ನೇಮಕ ಮಾಡಿದನು. ಯಹೂದ ಕುಲದಲ್ಲಿ ಲೋಕದ ರಕ್ಷಕನಾದ ಯೇಸು ಸ್ವಾಮಿ ಜನಿಸಿದ ಕುಲ ಅದು. ಹೆಬ್ರೋನ್ ಆಶ್ರಯ ಪಟ್ಟಣಗಳಲ್ಲಿ ಒಂದದು. ಅದನ್ನು ಸ್ವಾಧೀನ ಮಾಡಿಕೊಳ್ಳತಕ್ಕಂತೆ ಈ ಆಶ್ರಯ ಪಟ್ಟಣಗಳು 7 ಇದೆ. ಅದರಲ್ಲಿ ಹೆಬ್ರೋನ್ ಒಂದು. ಹೆಬ್ರೋನ್ ಒಳಗಡೆ ಒಬ್ಬ ಪ್ರವೇಶ ಮಾಡಿಬಿಟ್ರೆ ಅವನ ಶತ್ರು ಆದರೂ ಸರಿ ಅವನ್ನ ಕೊಲ್ಲಂಗಿಲ್ಲ. ಏನೋ ಕೇಳಿದ್ದೀರಾ? ಪರಾಕ್ರಮಶಾಲಿಗಳೇ, ನೀವು ಹೇಗೆ ಹತ್ರ ಆದ್ರಿ? ಹೇಗೆ ಹತ್ರ ಆದ್ರಿ? ಮೂರ್ಖನಂತೆ ನೀನು ಸತ್ಯ ಅಲ್ಲ. ಅರ್ಥ ಆಯ್ತಾ? ಯಾರ ಬಗ್ಗೆ ಹೇಳ್ತಾ? ಯಾರ ಬಗ್ಗೆ? ಸೋತ್ರ ಮೂರ್ಖನಂತೆ ಸತ್ಯ ಬಿದ್ದಿಯಲ್ಲ ಅಂದ್ರೆ ಒಂದೇ ಒಂದು ಹೆಜ್ಜೆ ಹೆಬ್ರೋನ್ನಲ್ಲಿ ಕಾಲಿಟ್ಟಿದ್ರೆ ಅಬ್ನೇರನು ಸಾಯ್ತಾ ಇರಲಿಲ್ಲ. ಅಬ್ನೇರನು ಹಿಂದುಗಡೆ ಶತ್ರು ಅಟ್ಟಿಸ್ಕೊಂಬಂದು ಕೊಲ್ಲೋದಕ್ಕೆ ಬಂದಾಗ ಜಸ್ಟ್ ಒಂದೇ ಒಂದು ಹೆಜ್ಜೆ ಇಟ್ಟಿದ್ರೆ ಆಗಿರೋದು. ಓಕೆ, ಲೆಟ್ ಮೀ, ನನ್ನ ವಿಷಯ ಅದಲ್ಲ. ಹೆಬ್ರೋನ್ ಕಾಲೇಬನಿಗೆ ದೇವರು ಸ್ವಾಸ್ಥ್ಯವಾಗಿ ಕೊಟ್ಟರು. ಇವತ್ತು ಈ ಅನಾಯಿಂಟಿಂಗ್ನ ಪ್ರತ್ಯೇಕತೆ ಏನು ಗೊತ್ತಾ? ಈ ಸ್ಪಿರಿಟ್ನ ಪ್ರತ್ಯೇಕತೆ, ವಿಭಿನ್ನವಾದ ಈ ಆತ್ಮದ ಪ್ರತ್ಯೇಕತೆ, ಯೋಗ್ಯತೆ ಇಲ್ಲದೆ ಇರುವವರನ್ನ ಯೋಗ್ಯವಾಗಿ ಘನಪಡಿಸುವ ಆತ್ಮ ಇದು. ನೋಡ್ರಿ, ವಾಗ್ದಾನ ದೇಶ ನಾನು ನಿಮ್ಗೆ ಕೊಡ್ತೀನಿ ಅಂತ ದೇವರು ಹೇಳಿದ್ದು ಅಬ್ರಾಮನ ಸಂಗಡ ದೇವರು ಒಡಂಬಡಿಕೆ ಮಾಡ್ಕೊಳ್ಳೋದು. ನೀವು ಸತ್ಯವೇದ ಗ್ರಂಥದಲ್ಲಿ ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯದ 8ನೇ ವಚನವನ್ನ ಗಮನಿಸ್ರಿ. ನೀನು ಪ್ರವಾಸವಾಗಿರುವ ಕಾನಾನ್ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಗೂ, ನೀನು ಪ್ರವಾಸಿ ಆಗಿರುವ ಈ ದೇಶವನ್ನೆಲ್ಲ ನಿನಗೂ ನಿನ್ನ ಸಂತತಿಯವರಿಗೂ. ಅಲ್ಲಿ ಯಾವ್ಯಾವ ದೇಶ ನೋಡ್ರಿ? ಶಾಶ್ವತ ಸ್ವಾಸ್ಥ್ಯವನ್ನಾಗಿ ಕೊಟ್ಟು ಅವರಿಗೆ ದೇವರಾಗಿರುವನು ಅಂದನು. ಅಂದ್ರೆ ಈ ದೇಶಗಳನ್ನ ಕೆನೀಜಿಯರಿಂದ ಹಿಡಿದು ಸುತ್ತಲೂ ವಾಸ ಮಾಡುವಂತ ದೇಶವನ್ನ ಇಸ್ರಾಯೇಲಿಗೆ ಕೊಡ್ತೀನಿ ಅಂತ ವಾಗ್ದಾನ ಮಾಡಿದ್ದು, ಒಡಂಬಡಿಕೆ ಮಾಡಿಕೊಂಡಿದ್ದು ಅಬ್ರಾಮನ ಕಾಲದಲ್ಲಿ, ಅಬ್ರಾಮನ ಸಂಗಡ ದೇವರು. ಆಮೇಲೆ ಈಗ ಆ ವಾಗ್ದಾನವನ್ನು ಕೇಳಿ ಮೋಶೆಯ ಕಾಲದಲ್ಲಿ ಐಗುಪ್ತ ದೇಶದಲ್ಲಿ ಇದ್ದ ಇಸ್ರಾಯೇಲ್ ಜನರನ್ನ, ದಾಸತ್ವದಲ್ಲಿ ಬಿದ್ದಿದ್ದಂಥ ಇವರನ್ನ ಕೆಂಪು ಸಮುದ್ರದ ಮಾರ್ಗವಾಗಿ ಕೆಂಪು ಸಮುದ್ರವನ್ನು ವಿಭಾಗಿಸಿ ಹೊರಗಡೆ ತಂದು ಹೆಚ್ಚು ಕಡಿಮೆ 6 ಲಕ್ಷ ಕುಟುಂಬಗಳು, ಮೃಗ ಸಂಪತ್ತುಗಳು ಇವುಗಳೊಂದಿಗೆ ಯಾತ್ರೆಯನ್ನು ಆರಂಭಿಸಿದಂಥ ಮೋಶೆ ಇವರು ಕೆಂಪು ಸಮುದ್ರವನ್ನು ದಾಟಿ ಬಂದಾಗ, ಇವರು 3 ದಿವಸ ಯಾತ್ರೆ ಮಾಡಿದ ನಂತರ ದಾಹವಾಗದಾಗ ಇವರಿಗೆ ಬಂಡೆಯನ್ನು ಸೀಳಿ ದೇವರು ದಾಹವನ್ನು ತೀರಿಸಿದನು. ನೀರು ಕಹಿ ಇರುವಾಗ ಮಾರದ ಅವಸ್ಥೆಯನ್ನು ದೇವರು ಬದಲಾಯಿಸಿದನು. ಮಾರವನ್ನು ಸಿಹಿಯಾಗಿ ಮಾಡಿದನು. ಆಮೇಲೆ ಆದರೆ ಈ ಜನರ ಒಳಗಡೆ ನೋಡ್ರಿ, ಈ ಆಟಿಟ್ಯೂಡ್ ಒಂದು ಸ್ವಲ್ಪ ಗಮನಿಸಿ ಪ್ರಿಯರೇ. ಮನುಷ್ಯ ದೇವರಿಂದ ಎಷ್ಟು ಒಳ್ಳೆಯದು ಪಡೆದ್ರು, ಎಷ್ಟು ಅನುಭವಿಸಿದ್ರು, ಅವನು ಆ ಟೈಮಿಗೆ ಮಾತ್ರ ಸ್ತೋತ್ರ ಹೇಳ್ತಾನೆ, ಆಮೇಲೆ ಬೇಗನೆ ಮರ್ತೋಗ್ಬಿಡ್ತಾನೆ. ನೋಡ್ರಿ, ಈ ಜನರನ್ನ ದೇವರು ಅವಾಗ ಹೇಳ್ತಾರೆ, ನನ್ನ ಸ್ವಕೀಯ ಜನರು ನೀವು, ಸ್ವಕೀಯ ನನ್ನ ಸ್ವಂತ ಜನರು ನೀವು. ಹತ್ತು ತನ್ನ ಮರಿಯನ್ನ ರೆಕ್ಕೆಯಲ್ಲಿ ಹಾತುಕೊಳ್ಳುವ ಹಾಗೆ ನಾನು ನಿಮ್ಮನ್ನು ಹಾತ್ಕೊಂಡೆ.
ಹಗಲೊತ್ತಿನಲ್ಲಿ ಮೇಘಸ್ತಂಭವಾಗಿ, ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭವಾಗಿ ನಾನು ನಿಮ್ಮನ್ನು ನಡೆಸ್ಕೊಂಡು ಬಂದೆ. ಮರುಭೂಮಿಯಲ್ಲಿ ಹುರಿ ಮಂಡಳಗಳಿತ್ತು, ಚೇಳುಗಳಿತ್ತು, ಹಾವುಗಳಿತ್ತು. ಅವು ಯಾವುದು ನಿಮಗೆ ದೋಷ ಮಾಡದಂತೆ ದೇವರು ನಡೆಸ್ಕೊಂಬಂದನು. ಅವರ ವಸ್ತ್ರ ಜೀರ್ಣಿಸಿ ಹೋಗಲಿಲ್ಲ, ಅವರ ಕಾಲಿನ ಕೆರೆಗಳು ಸವೆದು ಹೋಗಲಿಲ್ಲ. ಅವರಲ್ಲಿ ಒಬ್ಬನು ಬಡುಕಲ ಇರಲಿಲ್ಲ, ಬಲಹೀನನ ಇರಲಿಲ್ಲ, ರೋಗಿ ಇರಲಿಲ್ಲ. ಕಾರಣ ಅವರಿಗೆ ದಿನವೂ ನಿತ್ಯವೂ ಅವರನ್ನು ಪೋಷಣೆ ಮಾಡ್ತಾ ಇದ್ದಿದ್ದು ಪರಲೋಕದ ಮನ್ನದಿಂದವಾಗಿದ್ದರಿಂದ. ಆದ್ರೆ ಆ ಕಾಲದಲ್ಲಿ ಇಸ್ರಾಯೇಲ್ ಜನರಲ್ಲಿ ಒಬ್ಬನ ಬಡುಕಲ ಇರಲಿಲ್ಲ, ಒಬ್ಬನ ಬಲಹೀನನು ಇರಲಿಲ್ಲ, ಒಬ್ಬನ ರೋಗಿ ಇರಲಿಲ್ಲ. ಅವರ ವಸ್ತ್ರಗಳು ಜೀರ್ಣಿಸಿ ಹೋಗಲಿಲ್ಲ, ಅವರ ಕಾಲಿನ ಕೆರೆಗಳು ಸವೆದು ಹೋಗಲಿಲ್ಲ. ಕಾರಣ ಅವರ ಪರಿಪಾಲಕನು, ಇಸ್ರಾಯೇಲಿನ ಪರಿಪಾಲಕನು, ಅವನು ತೂಕಡಿಸೋದಿಲ್ಲ, ನಿದ್ರಿಸುವುದಿಲ್ಲ. ಹಗಲೊತ್ತಿನಲ್ಲಿ ಸೂರ್ಯನಿಂದಾಗಲಿ ರಾತ್ರಿ ಹೊತ್ತು ಚಂದ್ರನಿಂದಾಗಲಿ ಯಾವ ಕೇಡು ನಿಮಗೆ ಸಂಭವಿಸೋದಿಲ್ಲ. ಬೇಟೆಗಾರನ ಬಲೆಯಿಂದ ತಪ್ಪಿಸಿ, ನಾಶಕರವಾದ ಗುಂಡಿಯಿಂದ ಮೇಲಕ್ಕೆ ಎತ್ತಿ, ಶುಭವೂ ಕೃಪೆಯು ನಿನ್ನ ಜೀವಮಾನವೆಲ್ಲ ನಿನ್ನನ್ನು ಹಿಂಬಾಲಿಸತಕ್ಕಂತೆ ಆಶೀರ್ವಾದದ ಪಥದ ಕಡೆ ನಡೆಸುವಾಗ ಇವರ ಹೃದಯ ತಿಂದು ಕೊಬ್ಬಿ ಮದ ಬಂದ್ಬಿಡುತ್ತೆ. ಯೋಬ ಒಮ್ಮೆ ಹೇಳ್ತಾನೆ, ನಾನು ಬಡವನಾಗಿ ನಿನ್ನನ್ನು ದೂಷಿಸದೆ, ಐಶ್ವರ್ಯವಂತನಾಗಿ ನಾನು ನಿನ್ನನ್ನು ತಿರಸ್ಕಾರ ಮಾಡದಂತೆ ಅನುದಿನಕ್ಕೆ ಬೇಕಾದದು ನಿನ್ನನ್ನು ದಯಪಾಲಿಸು. ಆಶೀರ್ವಾದ ಬಂದಷ್ಟು ನಿನ್ನ ಸ್ತೋತ್ರದ ಸಾಂದ್ರತೆ ಹೆಚ್ಚಾಗಬೇಕು. ಬಿಡುಗಡೆ ಸಿಕ್ಕದಷ್ಟು ಆರಾಧನೆ ಜೋರಾಗಬೇಕು. ನಿನ್ನನ್ನು ದೇವರು ಅಭಿವೃದ್ಧಿ ಮಾಡಿದಷ್ಟು ನೀನು ಕೃತಜ್ಞತೆ ಉಳ್ಳವರಾಗಿರಬೇಕು. ದಟ್ ಈಸ್ ಕಾಲ್ಡ್ ದ ಸ್ಪಿರಿಟ್ ಆಫ್ ಕಾಲೇಬ್. ದೇರ್ ಇಸ್ ನೋ ರಿಟೈರ್ಮೆಂಟ್. ಕಾಲೇಬ್, ದ ಮ್ಯಾನ್ ವಿತ್ ಎ ಡಿಫರೆಂಟ್ ಸ್ಪಿರಿಟ್. ಯಾರು ಬದಲಾವಣೆ ಆದ್ರೂ ನೀನು ಬದಲಾವಣೆ ಆಗ್ಬಾರ್ದ. ಮನುಷ್ಯರನ್ನ ನೋಡಿ ಮಣೆ ಹಾಕ್ತಾನೆ, ನೀನು ದೇವ್ರನ್ನ ನೋಡಿ ಮಣೆ ಹಾಕು. ನೀನು ಚೆನ್ನಾಗಿದ್ದಾಗ ನಿನ್ನನ್ನು ಏನು ಓಕ್ಳಿ ಅಟ್ಟಕ್ಕೇರಿಸ್ತಾರೆ. ಸ್ವಲ್ಪ ಅವರಿಗೆ ವಿರುದ್ಧವಾಗಿ ನೀನು ನಿಂತ್ಕೋ, ನಿನ್ನನ್ನು ಅಲ್ಲಿಂದ ಹಂಗೆ ಜಾಡಿಸೋದು ಕೆಳಗಡೆ ಹಾಕ್ತಾರೆ. ಕಾಲೇಬ್ ಇದೆಲ್ಲ ಅರ್ಥ ಮಾಡ್ಕೊಂಡ ಅವನಿಗೆ ಡಿಫ್ರೆಂಟ್ ಸ್ಪಿರಿಟ್. ಸ್ತೋತ್ರ. ಆಮೇನ್. ಸತ್ಯವೇದ ಗ್ರಂಥದಲ್ಲಿ ನೀವೆಲ್ಲರೂ ನನ್ನೊಟ್ಟಿಗೆ ಅರಣ್ಯಕಾಂಡ ಪುಸ್ತಕ 32ನೇ ಅಧ್ಯಾಯದ ಕಡೆಗೆ ಬಂದರು. ಅದರ 12 ಮತ್ತು 13ನೇ ವಾಕ್ಯವನ್ನ ಒಮ್ಮೆ ಗಮನಿಸ್ರಿ. ಐಗುಪ್ತ ದೇಶದೊಳಗಿಂದ ಬಂದ ಈ ಜನರೊಳಗೆ ಕೆನಿಜ್ಜಿಯನಾದ ಯೆಫುನ್ನೆಯ ಮಗ ಕಾಲೇಬನು, ನೂನನ ಮಗ. ಕಾಲೇಬನ ಅಪ್ಪನ ಹೆಸರೇನು? ಯೆಫುನ್ಯ. ಏನು? ಸ್ತೋತ್ರ, ಮರಿಬೇಡ್ರಿ. ಸ್ತೋತ್ರ. ನೂನನ ಮಗನಾದ ಯೆಹೋಶುವನು, ಇವರಿಬ್ಬರೇ ಹೊರತಾಗಿ ಯಾರು ನನ್ನನ್ನು ಪೂರ್ಣ ಮನಸ್ಸಿನಿಂದ ಅನುಸರಿಸದೆ ಸಹೋದರರಿಂದ ಅವರೊಳಗೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸಿನವರಲ್ಲಿ ಅವರಿಬ್ಬರೇ ಹೊರತಾಗಿ ಒಬ್ಬನಾದರೂ ನಾನು ಅಬ್ರಾಮ್, ಈಸಾಕ್, ಯಾಕೋಬರಿಗೆ ಪ್ರಮಾಣ ಪೂರ್ವಕವಾಗಿ ಕೊಟ್ಟ ದೇಶವನ್ನು ನೋಡುವುದೇ ಇಲ್ಲ ಎಂದು ಖಂಡಿತವಾಗಿ ಹೇಳಿದನು. 13ನೇ ವಾಕ್ಯ. ಯೆಹೋವನು ಇಸ್ರಾಯೇಲರ ಮೇಲೆ ಕೋಪಗೊಂಡವನಾಗಿ ತನ್ನ ದೃಷ್ಟಿಯಲ್ಲಿ ಕೆಟ್ಟ ನಡತೆಯುಳ್ಳ ಆ ಸಂತತಿಯವರೆಲ್ಲರೂ ನಾಶವಾಗುವ ತನಕ, ಅಂದರೆ 40 ವರ್ಷ ಕಾಲ ಇಸ್ರಾಯೇಲರನ್ನು ಅರಣ್ಯದಲ್ಲಿ ತಿರುಗಾಡ ಮಾಡಿದನು. ನಿಮಗೆ ಅದರ ಚರಿತ್ರ ಭಾಗ ಗೊತ್ತಾಗ್ಲಿ ಅಂತ ನಾನು ಅದನ್ನು ಓದಿಸ್ತೇನೆ. ಒನ್ ಆಫ್ ದ ಗ್ರೇಟ್ ಮ್ಯಾನ್ ಆಫ್ ಫೇತ್ ಇನ್ ದ ಹೋಲ್ ಟೆಸ್ಟಿಮೆಂಟ್. ಹಳೆ ಒಡಂಬಡಿಕೆಯಲ್ಲಿ ನಂಬಿಕೆಯಲ್ಲಿ ಅನೇಕ ನಂಬಿಕೆ ವೀರರಿದ್ದಾರೆ. ಅದರಲ್ಲಿ ಒಬ್ಬನ ಹೆಸರು ಕಾಲೇಬನು. ಇವನು ನಂಬಿಕೆಯ ವೀರರ ಪಟ್ಟಿ
ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಇವನಿಗೆ ಸ್ಥಾನನೇ ಇಲ್ಲ. ಸ್ತೋತ್ರ ಬರಲಿಲ್ವಲ್ಲ, ಇವನಿಗೆ ಸ್ಥಾನನೇ ಇಲ್ಲ. ಆದರೆ ಇವನ ಸ್ವಭಾವದ ಕುರಿತು ಯೋಶುವನ ಪುಸ್ತಕದಲ್ಲಿ ಬಹಳ ಸುಂದರವಾಗಿ ಬರೆದಿದ್ದಾರೆ. ಹಲ್ಲೆಲೂಯ. ಯೋಶುವ ಮತ್ತು ಕಾಲೇಬನು ಇವರಿಬ್ಬರು, ಯೋಶುವನೊಬ್ಬ ಚಾಂಪಿಯನ್, ಅವನೊಬ್ಬ ಚಾಂಪಿಯನ್, ಇವನೊಬ್ಬ ಚಾಂಪಿಯನ್. ಇವರಿಬ್ಬರೇ ವಾಗ್ದಾನದ ದೇಶದಲ್ಲಿ ಹೋಗಿದ್ದು. ಉಳಿದವರು ಯಾರನ್ನೂ ದೇವರು ಸೇರಿಸಲಿಲ್ಲ. ಯಾಕಂದ್ರೆ ಅವರಲ್ಲಿದ್ದ ಸ್ಪಿರಿಟ್ ಬೇರೆ, ಇವರಲ್ಲಿದ್ದ ಸ್ಪಿರಿಟೇ ಬೇರೆ. ಹಲ್ಲೆಲೂಯ. ಎ ಡಿಫರೆಂಟ್ ಕೈಂಡ್ ಆಫ್ ಸ್ಪಿರಿಟ್. ಸ್ತೋತ್ರ. ಮೆಜಾರಿಟಿ ಮರುಭೂಮಿಯಲ್ಲಿ ಸತ್ತೋದ್ರು. ಸತ್ತಿಲ್ಲ, ದೇವರೇ ಸಾಯಿಸಿದ್ರು. ಕಾರಣ ಹೇಳ್ತೀನಿ, ಸ್ವಲ್ಪ ಸಮಯ ಗಮನಿಸ್ರಿ. ಈ ವಾಗ್ದಾನದ ದೇಶದ ಕಡೆಗೆ ಹೋಗುವಾಗ ನೀವು ಡಿಫ್ರೆಂಟ್ ಸ್ಪಿರಿಟ್ ಅಲ್ಲಿ ಮೂವ್ ಮಾಡುವಾಗ ನಿಮಗೆ ವಿರುದ್ಧವಾಗಿ ಅನೇಕರು ಆಲೋಚನೆಯೊಂದಿಗೆ ಬರ್ತಾರೆ. ಅವ್ರು ಹೇಳ್ತಾರೆ, ಇದಾಗಲ್ಲ, ಯಾಕೆ ಸುಮ್ಮನೆ ಬಡ್ಕೋತೀಯ, ಯಾಕೆ ತಲೆ ಕೆಡಿಸ್ಕೋತೀಯ, ಇದು ನಿಮ್ಮಿಂದ ಆಗಲ್ಲ ಎಂದು ಹೇಳುವಾಗ ಅಲ್ಲೆಲ್ಲೂ ಅವುಗಳನ್ನೆಲ್ಲ ಮೆಟ್ಟಿ ಇದು ನನಗೆ ಅಸಾಧ್ಯವಾಗಬಹುದು, ಆದರೆ ನನ್ನ ದೇವರಿಗೆ ಎಲ್ಲವೂ ಸಾಧ್ಯ ಎಂದು ಹೆಜ್ಜೆ ಇಡುವವರ ಮೇಲಿರುವ ಆತ್ಮನ ಹೆಸರೇ ಕಾಲೇಬನ ಅನಾಯಿಂಟಿಂಗ್, ಕಾಲೇಬನ ಆತ್ಮ. ನೋಡ್ರಿ, ಸೋತವರೆಲ್ಲ ಮರುಭೂಮಿಯಲ್ಲಿ ಬಿದ್ದೋದ್ರು. ನೆಗೆಟಿವ್ ಮಾತಾಡಿದವರೆಲ್ಲ ಮರುಭೂಮಿಯಲ್ಲಿ ಸತ್ತು ಬಿದ್ದರು. ಆದರೆ ಪಾಸಿಟಿವ್ ಮಾತಾಡಿದ ಇಬ್ಬರು ಮಾತ್ರ ಅವರು ವಾಗ್ದಾನದ ದೇಶಕ್ಕೆ ಪ್ರವೇಶ ಮಾಡಿದ್ರು. ನನಗೆ ಗೊತ್ತಿಲ್ಲ ಕಡೆಯವರೆಗೂ ಯಾರ್ಯಾರು ಇರ್ತಿರೋ, ಐ ಡೋಂಟ್ ನೋ, ಬಟ್ ಬಿ ಕೇರ್ಫುಲ್. ಸಭೆ ಕಾಲೇಬನ ಹಾಗೆ ವಿಭಿನ್ನವಾದ ಆತ್ಮವನ್ನು ಹೊಂದಿರ್ರಿ. ಲೋಕ ಏನು ಹೇಳುತ್ತೋ, ಜನ ಏನು ಹೇಳ್ತಾರೋ, ಬಂಧುಗಳು ಏನು ಹೇಳ್ತಾರೋ, ಸ್ನೇಹಿತರು ಏನು ಹೇಳ್ತಾರೋ, ಅದಲ್ಲ ನಿನ್ನ ವಿಷಯ. ನಿನ್ನ ದೇವರು ನಿನ್ನನ್ನು ಯಾವುದಕ್ಕೆ ಕರೆದಿದ್ದಾನೋ, ಏ ಕಮಾನ್ ಸಂಬಡಿ ಶೌಟ್ ಹಲ್ಲೆಲೂಯಾ, ಯಾವುದಕ್ಕೆ ಕರೆದಿದ್ದಾನೋ, ಯಾವ ಜವಾಬ್ದಾರಿ ದೇವರು ನಿನಗೆ ಕೊಟ್ಟಿದ್ದಾನೋ ಅದರಲ್ಲಿ ನೆಲೆಗೊಂಡಿರೋ, ಅದರಲ್ಲಿ ನೆಲೆಗೊಂಡಿರೋ. ಕಾಲೇಬನ ಹಾಗೆ ನಂಬಿಕೆಯಲ್ಲಿ ಧೈರ್ಯ ಉಳ್ಳವನಾಗಿ, ಸ್ವಾಧೀನ ಮಾಡಿಕೊಳ್ಳುವವನಾಗಿ. Come on, somebody shout. ಅದಕ್ಕೆ ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 1:6 ಹೇಳುತ್ತದೆ, ಈ ಒಳ್ಳೆ ಕೆಲಸವನ್ನ ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನಗಳೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು. ಆ ಭರವಸೆ ಉಳ್ಳವ್ರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆ ಭರವಸೆ ಉಳ್ಳವ್ರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಯು ಕೆನಾಟ್ ಲೂಸ್ ಫಾರ್ ವಿನ್ನಿಂಗ್. ಯು ಆರ್ ಆನ್ ದ ವಿ ಆರ್ ಆನ್ ದ ವಿನ್ನಿಂಗ್ ಸೈಡ್. ನಾವು ಸೋಲೋದಕ್ಕೆ ಕರೆಯಲ್ಪಟ್ಟವರಲ್ಲ, ನಾವು ಜಯಶಾಲಿಗಳಾಗೋದಕ್ಕೆ. ಏಯ್ ಕಮ್ ಆನ್ somebody shout. ಜಯಶಾಲಿಗಳಾಗೋದಕ್ಕೆ. ಇವನು ಇಷ್ಟು ವಯಸ್ಸಾದರೆ 85 ವರ್ಷದವನಾದ್ರೂ ಇವನನ್ನು ನಂಬಿಕೆಯಲ್ಲಿ ಹಿಡಿದು ನಿಲ್ಲಿಸಿದ್ದ ಸೀಕ್ರೆಟ್ ಏನು? ವಾಟ್ ವಾಸ್ ದ ಸೀಕ್ರೆಟ್? ದ ಸ್ಪಿರಿಟ್. He had a different spirit. ನಿನ್ನ ಒಳಗಡೆ ಒಳ್ಳೆ ಆತ್ಮನು, ಪರಿಶುದ್ಧಾತ್ಮ ನಿನ್ನ ಒಳಗಡೆ ಇದ್ರೆ ನಿನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡ್ರಿ, ಈ ತಲೆಮಾರಿಗೆ ನಾವು ಹೇಳ್ಕೊಡ್ಬೇಕು, ಇದನ್ನು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮಗ ಸಭೆ, ಮಗ ಸೇವಕರು, ಇದನ್ನು ಗೌರವಯುತವಾಗಿ ಹೇಳ್ಕೊಡ್ಬೇಕು. ಯೋಶುವನು ಕಾಲೇಬನು ಇವರಿಬ್ಬರೇ ವಾಗ್ದಾನ ದೇಶಕ್ಕೆ ಹಳೆ ತಲೆಮಾರಿನಲ್ಲಿ ಹೋಗಿದ್ದು. ಸ್ತೋತ್ರ. 6 ಲಕ್ಷದಲ್ಲಿ ಕುಟುಂಬಗಳಲ್ಲಿ ಇಬ್ಬರು ಅಂದರೆ ಎಂಥ ಭೂಕುಸಿತ ಅಂತಾರಲ್ಲ, ಮೊನ್ನೆ ವಯನಾಡು ಸ್ತೋತ್ರ, ಊರೇ ಕೊಚ್ಕೊಂಡು ಹೋಗ್ಬಿಡ್ತು.
ಊರೇ ಕೊಚ್ಕೊಂಡು ಹೋಗ್ಬಿಡ್ತು. ಏನು ಗೊತ್ತಾ, ಭೂಕುಸಿತ, ಬೆಟ್ಟನೇ ಕುಸಿದ್ಬಿಡ್ತು. ಸ್ತೋತ್ರ. ಲ್ಯಾಂಡ್ ಸ್ಲೈಡಿಂಗ್ ಹೋಗ್ಬಿಡ್ತು. ಆಮೇಲೆ ನನಗನ್ನಿಸ್ದಂಗೆ ಇಸ್ರಾಯೇಲ್ ಜನರನ್ನ ಮರುಭೂಮಿಯಲ್ಲಿ ದೇವರು ಅದೇ ಥರ ಮಾಡಾಕ್ಬಿಟ್ರು. ಇಬ್ಬರೇ ಉಳ್ಕೊಂಡಿದ್ದು. ಸ್ತೋತ್ರ. ಆ ವಯನಾಡಲ್ಲೂ ಯಾರೋ ಇಬ್ಬರು ಉಳ್ಕೊಂಡ್ರಂತೆ. ಸ್ತೋತ್ರ. ಮರದ ಮೇಲೆ ಎಲ್ಲೆಲ್ಲೋ ಕೂತಿದ್ರು, ಕೆಲವರು ಮಣ್ಣಲ್ಲೇ ಬದುಕು ಬಂದರು, ಹಾಗೆ ಹೇಗೋ ಬಂದವರು ಇದ್ರದು. ಇವರಿಬ್ಬರು ಉಳ್ಕೊಂಡ್ರಂತೆ. ಇವರಿಬ್ಬರು ಸ್ಪಿರಿಟನ್ನು ನೋಡ್ರಿ ನೀವು ಬೇಕಾದರೆ. ಯೋಶ್ವನ್ ಹೇಳ್ತಾನೆ, ಯಾರು ಹೆಂಗಾದರೂ ಹೋಗಲಿ, ನಾನು ನನ್ನ ಕುಟುಂಬ ಯೆಹೋವನನ್ನು ಅನುಸರಿಸ್ತೀನಿ. ಅದನ್ನು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಪ್ರೈಸ್ ಗಾಡ್. ತಲೆಮಾರುಗಳು ಇಲ್ಲಿ ತಂದೆ ತಾಯಿಗಳಿದ್ದಾರೆ, ಅವ್ರ ಮಕ್ಕಳಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಮರಿಮಕ್ಕಳಿದ್ದಾರೆ. ನನಗನ್ನಿಸ್ತದೆ 4-5 ತಲೆಮಾರಿನವರು ಇಲ್ಲಿದ್ದಾರೆ. ದೇವ್ರನ್ನ ಆರಾಧನೆ ಮಾಡ್ತೇವೆ. ಇವರು ಯಾರಿಗೂ ಇಷ್ಟು ವರ್ಷ ಪ್ರಾಬ್ಲಮ್ ಇಲ್ಲ. ನೆನ್ನೆ ಮನೆ ಬಂದವನಿಗೆ ಪ್ರಾಬ್ಲಮ್ಮು. ಕಾರಣ ಇವನು ಬಂದಿದ್ದು ಬೇರೆ ಕಡೆಯಿಂದ. ಇವನು ಇಲ್ಲಿ ಹುಟ್ಟಿದಲ್ಲ. ಅಲ್ಲಿ ಪ್ರಾಬ್ಲಮ್ ಆದರೆ ಇಲ್ಲಿ ಪ್ರಾಬ್ಲಮ್ ಆದರೆ ಬೇರೆ ಕಡೆ. ಸ್ತೋತ್ರ. ಆ್ಯಕ್ಚುಲಿ ಇವನೇ ಪ್ರಾಬ್ಲಮ್ ಅನ್ನೋದು ಇವನಿಗೆ ಅರ್ಥ ಆಗಿಲ್ಲ. ಅದೇ ದೊಡ್ಡ ಪ್ರಾಬ್ಲಮ್. ಕಾಲೇಬ್ ದ ಮ್ಯಾನ್ ವಿತ್ ಎ ಡಿಫರೆಂಟ್ ಸ್ಪಿರಿಟ್. ಅವನು ಶಕ್ತಿ ಉಳ್ಳವನಾಗಿ 85 ವರ್ಷ ಪ್ರಾಯವುಳ್ಳವನಾಗಿದ್ದರು. ಅವನ ಯುದ್ಧಕ್ಕೆ ಹೋಗೋದಕ್ಕೂ ಬರೋದಕ್ಕೂ ಅವನಲ್ಲಿ ಹುರುಪು ಕಡಿಮೆ ಆಗಲಿಲ್ಲ. ಆಮೇಲೆ ಆವತ್ತು ಇದ್ದ ಹಾಗೆ ಇವತ್ತು ಬಲ ಇದೆ ಎಂದು ಹೇಳತಕ್ಕಂಥ ಒಂದು ಆತ್ಮ ಕಾಲೇಬನ ಆತ್ಮ ಇವತ್ತಗಲತ್ತಿನಲ್ಲಿ ದೇವರು ನಿಮ್ಮನ್ನು ಕರೆದ ದಿವಸದಿಂದ ಇಲ್ಲಿವರೆಗೂ ನಡೆಸಿದ್ರೆ ಮುಂದಕ್ಕೂ ನಡೆಸ್ತಾನೆ. ನಾನು ಅವತ್ತು ಬಲಿಷ್ಠನಾಗಿರ್ತೇನೆ, ಬಲಿಷ್ಠನಾಗಿರ್ತೇನೆ, ಬಲವುಳ್ಳವನಾಗಿರ್ತೇನೆ. ಯಾವ ಸಮಯದಲ್ಲೂ ಸಭೆಯ ಅವಶ್ಯಕತೆ ಬಂದರೆ, ದೇವ ಜನರ ಅವಶ್ಯಕತೆ ಬಂದರೆ, ಒಡಕಿನ ಗೋಡೆಯಲ್ಲಿ ನಿಲ್ಲಬೇಕಾಗಿದ್ರೆ ನಾನಿದ್ದೇನೆ. ನರಿದ್ರೆ ತಟ್ಟನೆ ಎದ್ದು ನಿಂತ್ಕೊಳ್ರಿ, ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತೇನೆ. ಕಾಲೇಬ್ ಹ್ಯಾಡ್ ಎ ಡಿಫರೆಂಟ್ ಸ್ಪಿರಿಟ್. ಕಾಲೇಬನಿಗೆ ಅವನಲ್ಲಿ ವಿಭಿನ್ನವಾದ ಆತ್ಮನು. ಎಷ್ಟು ಜನ ಹೇಳ್ತೀರಾ? ಲಾರ್ಡ್ ಹೆಲ್ಪ್ ಮೀ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತರಾದ ದೇವರೇ, ನಿತ್ಯನ ತಂದೆ, ಇಲ್ಲಿವರೆಗೂ ನಡೆಸ್ದೆ, ಇಲ್ಲಿವರೆಗೂ ಸನ್ಮಾನಿಸ್ದೆ. ನಿನ್ನ ದಯೆ ದೊಡ್ಡದು. ಈ ಸಭೆಯ ವಿಶ್ವಾಸಿಗಳು ನನ್ನನ್ನು, ನನ್ನ ಕುಟುಂಬವನ್ನು ನಿನ್ನ ಹಸ್ತದಲ್ಲಿ ಸಮರ್ಪಿಸ್ತೇವೆ, ನಿನ್ನ ಪಾದದಲ್ಲಿ ತಗ್ಗಿಸ್ತೇವೆ. ಇದು ಯಾವುದಕ್ಕೂ ನಾವು ಅಪಾತ್ರರಪ್ಪ. ನಿನ್ನ ದಯೆ ಮಾತ್ರ, ನಿನ್ನ ದಯೆ ಮಾತ್ರ. ನಿನ್ನ ಕೃಪೆ ಇಲ್ಲದೆ ಹೋಗಿದ್ರೆ ನಾವೇನು ಇಲ್ಲ ಸ್ವಾಮಿ. ಈ ಕೃಪೆ ನಮ್ಮಿಂದ ತೆಗೆಯದೆ ದಿನ ದಿನ ಹೊಸತನದಿಂದ ನಮ್ಮನ್ನು ನಡೆಸಪ್ಪ. ಅಭಿಷೇಕದಲ್ಲಿ ನಿಲ್ಲಿಸು. ಕಾಲೇಬನ ಆತ್ಮ ಕರ್ತನೇ ನಮ್ಮಲ್ಲೂ ಇರಲಿ ಕರ್ತನೆ. ಆ ನಂಬಿಕೆ, ಆ ಧೈರ್ಯ, ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಕರ್ತನೆ ಬಣ್ಣ ಬದಲಾಯಿಸೋದಲ್ಲ, ನಿನ್ನ ನಾಮದಲ್ಲಿ ದೃಢವಾಗಿ ನಿಲ್ಲತಕ್ಕಂತೆ, ನಿನ್ನ ವಾಕ್ಯಕ್ಕೆ ದೃಢವಾಗಿ ನಿಲ್ಲತಕ್ಕಂತೆ ನಮ್ಮನ್ನು ಪುನರಾವರ್ತಿ ಶಕ್ತಿಗರಿಸು. ಸಮಾಧಾನವಾಗಿ ನಿನ್ನ ಜನರನ್ನು ಕಳಿಸ್ಕೊಡು. ತಂದೆ, ಕುಮಾರ, ಪರಿಶುದ್ಧಾತ್ಮ ನಾಮದಲ್ಲಿ ಜನರನ್ನು ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಆಮೇನ್. ಅಂತ್ಯ ಆಶೀರ್ವಾದ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳಲ್ಲೂ ಪ್ರತ್ಯೇಕವಾಗಿ ಇಲ್ಲಿ ನಡೆಯುವ ಆರಾಧನೆ ಸಂಗಡವಾಗಿ ಎಂದಿಗೂ ಎಂದಿಗೂ ಕರ್ತನ ಬರೋಣದವರೆಗೆ ಉಂಟಾಗಿರಲಿ. ಜಯ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ಸಮಾಧಾನವಾಗಿ ಹೋಗಿ ಬನ್ರಿ.